ನಾನು ಉಪ್ಪೆಣ್ಣು ಒಂದಿನ ಅಡಿಗೆ ಕೆಲ್ಸ ಇತ್ತು ಅಂತ ಹೂವಳ್ಳಿ ಅನ್ನೋ ಊರ್ಗೆ ಹೋಗಿದ್ರಿ. ಅಲ್ಲಿ ಪೆಂಡಲ್ ಹಾಕಿದ್ರು. ಮನೆತಕ್ ಹೋಗಿ ರೇಷನ್ ಎಲ್ಲ ಕಾರಾಗ ತುಂಬಿಕೊಂಡು ವಾಪಸ್ಸು ಪೆಂಡಲ್ ತಕೊಂಡ್ರಿ. ರೇಷನ್ ಇಳಿಸಿ ಕಾರ್ ಹೋಯ್ತು. ನಮ್ಮ ಉಪ್ಪೆಣ್ಣು ತಂದಿರ ರೇಷನ್ನ ಒಂದು ಟೇಬಲ್ ಮ್ಯಾಗ ಕ್ಲೀನಾಗಿ ಜೋಡಿಸ್ತಿದ್ರು. ರಾತ್ರಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರಿ. ಅದಕ್ಕೆ ಬೆಳಿಗ್ಗೆ ಬೇಗ ಟಿಫನ್ ಮಾಡಕ ನಮ್ಮ ಶೆಟ್ಟೆಣ್ಣು ಈರುಳ್ಳಿ ಕಟ್ ಮಾಡ್ತಾ ಇದ್ರು. ನಾನು ಟೊಮಾಟೊ ಹಚ್ಚಿದ್ನಿ. ಉಪ್ಪೆಣ್ಣು ರಸಕ ಬೇಳೆ ಬೇಯಿಸಿ ಕುಕ್ಕರ್ ಕೂಲ್ ಆಗಕ ಅದ್ರ ಮ್ಯಾಗ ತಣ್ಣೀರ್ ಹಾಕ್ತಾ ಇದ್ರು. ಈ ಕಡೆ ಟೊಮಾಟೊ ಬಾತ್ ಮಾಡ್ತೀರಿ, ಇನ್ನೊಂದು ಒಲೆ ಮ್ಯಾಗ ಅಕ್ಕಿ ಪಾಯಸಕ್ಕೆ ಹಾಲು ಹಾಕಿ ಶೆಟ್ಟೆಣ್ಣು ಅಕ್ಕಿ ಬೇಯಿಸ್ತಿದ್ರು. ಉಪ್ಪೆಣ್ಣು ಕಬಾಬ್ ಮಾಡಕ ಮಸಾಲೆಗಳು ಹಾಕಿ ಚಿಕನ್ ಕಲಿಸ್ತಿದ್ರು. ನಾನು ಕೊಬ್ಬರಿ ತುರಿದು ಕೊತ್ತಂಬರಿ ಪುದೀನ ಸೊಪ್ಪು ಕಟ್ ಮಾಡಿದ್ನಿ. ದೊಡ್ಡ ಬಾಯ್ಲರ್ ಚಿಕನ್ ತಂದಿದ್ರು. ಅದನ್ನ ಬೇಯಿಸಕ್ ಹಾಕಿ ನಾವು ಟಿಫನ್ ತಿನ್ಕೊಂಡ್ರಿ. ಜನಗಳು ಪೂಜೆ ಮಾಡತ್ತಾಗಿದ್ರು. ಪಕ್ಕದಾಗೆ ಕುರಿ ಒಂದು ಹೊಡ್ಕೊಂಡ್ ಬಂದಿದ್ರು. ಪೆಂಡಾಲ್ ಪಕ್ಕದ ಶೆಡ್ನಾಗ ನಮ್ಮ ಉಪ್ಪೆಣ್ಣು ಮಸಾಲೆಗಳನ್ನ ಮಿಕ್ಸಿಗೆ ಹಾಕೊಂಡ್ ಬಂದ್ರು. ಮಟನ್ ಕಟ್ ಮಾಡಿ ಎತ್ತಂಬಂದ್ರು. ಅದನ್ನ ನಾವು ತೊಳೆದು ಬೇಯಕ್ ಹಾಕಿದ್ರಿ. ನಾವು ರೆಡಿ ಮಾಡಿದ್ದು ಅನ್ನ, ರಸಮು, ಅಕ್ಕಿ ಪಾಯಸ, ಚಿಕನ್ ಫ್ರೈ, ಮಟನ್ ಸಾರು. ಇವೆಲ್ಲ 100 ಜನಕ್ಕೆ ಮಾಡಿದ್ದು. ಉಪ್ಪೆಣ್ಣು ಮುದ್ದಿಕ್ ನುಚ್ಚಾಕಿ ಕಲಿಸ್ತಿದ್ರು. ಈ ಕಡೆ ಶೆಟ್ಟೆಣ್ಣು ಕಬಾಬ್ ಹಾಕ್ತಿದ್ರು. ಈ ಫಂಕ್ಷನ್ನು ನಮ್ಮ ಲಕ್ಷ್ಮಕ್ಕ ಮನೆಯವ್ರದ್ದು. ನಾವೆಲ್ಲ ಮಾಡಿ ಬಡಿಸಿ ಕೊನೆಕ ಹೂವಳ್ಳಿಯಿಂದ ಬಸ್ಸಾಗ ಮನೆ ಕಡೆ ಹೊಂಟ್ನಿ. ಅಂದಂಗೆ ಇವತ್ತು ಇಷ್ಟೇ.